ನಾವು 4 ಜನ ಸೇರಿ ಕಗ್ಗ ಹೇಳಿ ಬಹಳ ದಿನ ಆಯ್ತಲ್ಲ ಸುದ್ದಿ? ಹೌದು, ತುಂಬಾ ದಿನ ಆಗಿದೆ. ಈಗ ಬಿಡೋಣ. ಬೀಸಿದಲ್ಲದೆ ಬೂದಿ ಕವಿದ ಕಿಡಿಯುರಿದೀತೆ, ಕೈ ಸೋಕದಿದೆ ಕೈಯ ಸಪ್ಪುಳಾದೀತೆ, ವಾಸನೆಯ ಮಾತೆಯಾಶೆಗೆ ಪಿತನು ಸಂದರ್ಭ, ದೋಷ ಒಳಗೋ ಹೊರಗೋ ಮಂಕುತಿಮ್ಮ. ಈ ಬೂದಿ ಮುಚ್ಚಿದ ಕೆಂಡ ಇದ್ರೂ ಕೂಡ ನಾವು ಬೀಸಿದಾಗ ಮಾತ್ರ ಅಲ್ಲಿ ಬೆಂಕಿ ಉರಿಯುತ್ತೆ. ಹಾಗೆ 2 ಕೈ ಸೇರಿದಾಗ ಮಾತ್ರ ಚಪ್ಪಾಳೆ ಆಗತ್ತೆ ಅಂತ ಹೇಳ್ತಾರೆ. ಅದನ್ನೇ ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ, ನಮ್ಗೆ ಈ ಆಸೆಗಳು ಹುಟ್ಟಕ್ಕೋಸ್ಕರ 2 ಇನ್ಸಿಡೆನ್ಸ್ ಅಂದ್ರೆ 2 ವಿಷಯಗಳು ಬೇಕಾಗುತ್ತೆ. ಒಂದು, ಈ ಆಸೆಗಳನ್ನ ನಾವು ಪೂರ್ವಜನ್ಮದಿಂದ ನಾವು ಹೊತ್ಕೊಂಡು ಬಂದಿರ್ತೀವಿ ಅಂತ ಹೇಳ್ತಾರೆ. ಅದೇ ತಾಯಿ, ಆ ಆಸೆ ಅಥವಾ ವಾಸನೆಗಳೇ ತಾಯಿ ಅಂತ ಹೇಳ್ತಾರೆ. ಹಾಗೆ ಈ ಆಸೆಗೆ ಟ್ರಿಗರ್ ಆಗೋಕ್ಕೋಸ್ಕರ ಒಂದಿಷ್ಟು ಸಂದರ್ಭಗಳು ಬರುತ್ತೆ. ಆ ಸಂದರ್ಭನೇ ತಂದೆ ಅಂತ ಹೇಳ್ತಾರೆ. ಇವೆರಡೂ ಇದ್ದಾಗ ಮಾತ್ರ ಈ ಆಸೆಗಳು ಚಿಗುರುತ್ತೆ. ಅದನ್ನೇನು ಹೇಳ್ತೇವೆ. ಅದಕ್ಕೋಸ್ಕರ ಈ ಹೆಚ್ಚು ಆಸೆ ಪಡೋದಕ್ಕೆ ದೋಷ ಯಾರು ಅಂತ ಹುಡುಕಕ್ಕೆ ನಮಗೆ ಕಷ್ಟ ಆಗುತ್ತೆ. ಒಳಗಿಂದನೋ ಅಥವಾ ಈ ಹೊರಗಿನ ಸಂದರ್ಭನೋ ಅದಕ್ಕೆ ಉತ್ತರ ಸಿಗೋದಿಲ್ಲ. ಅದರಿಂದ ಈ ಪ್ರಶ್ನೆಗೆ ತುಂಬಾ ಉತ್ತರ ಹುಡುಕಕ್ಕೆ ಹೋಗಬಾರ್ದು ಅನ್ನೋದು ಗುಂಡಪ್ಪನವ್ರ ಭಾವನೆ. ಅದೊಂದು ಪ್ರಶ್ನೆ ಆಗಿರ್ಲಿ ಅಂತ ಹೇಳ್ತಾರೆ. ನದಿ ಮೂಲ ಹುಡುಕಬಾರ್ದು ಅನ್ನೋರುತ್ತೆ, ಆಸೆ ಮೂಲ ಸತ್ಯ. ಹಿಂಗೆ ಅನ್ಸುತ್ತೆ, ಕಮೆಂಟ್ ಮಾಡಿ. ನಮಸ್ಕಾರ.